ಮೇಡಮ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಯಾಕೆ ಅಂದ್ರೆ ನಾವು ಕಲಾವಿದರು ಎಲ್ಲೆಲ್ಲೋ ಪ್ರೋಗ್ರಾಮ್ ಮಾಡ್ತೀವಿ, ಅದು ದೊಡ್ಡ ವಿಷಯ ಅಲ್ಲ. ಈ ರೀತಿ ನಿಮ್ಮಂತರ ನಮ್ಮ ಹೃದಯದಲ್ಲಿ ಹತ್ರ ಆಗೋರ ಜೊತೆಯಲ್ಲಿ ಕಾರ್ಯಕ್ರಮ ಮಾಡ್ತೀವಲ್ಲ, ಅದು ತುಂಬಾ ದೊಡ್ಡ ವಿಷಯ. ಹಾಗಾಗಿ ನಾನು ಮೇಡಮ್ಗೆ ಅಂದ್ ಮೇಡಮ್ ಅನ್ಕೊಂಡ್ರಿ, ಏನ್ ಮೇಡಮ್ ಈ ಸರಿ ಫ್ರಾಕ್ ಹಾಕ ಬಂದಿಲ್ಲ, ಜೀನ್ಸ್ ಹಾಕ ಬಂದಿಲ್ಲ. ನಾನೇ ಸ್ವಲ್ಪ ಸ್ಟೈಲ್ ಆಗಿ, ಯಾಕಂದ್ರೆ ಲಾಸ್ಟ್ ಟೈಮ್ ನಿಮ್ಮ ಒಂದು ಓಲ್ಡ್ ಸಿಟಿಜನ್ಸ್ ಡೇ ಅಲ್ಲಿ ಒಂದು ಫ್ಯಾಷನ್ ಶೋ ಆಗಿತ್ತು, ನೆನಪಿದೆಯಾ ಮೇಡಮ್? ಸೊ ಅವರೆಲ್ಲರೂ ಎಲ್ಲಾ ತರದ ಡ್ರೆಸ್ಸಿಂಗ್ಸ್ ನ ಹಾಕೋ ಬಂದಿದ್ರು. ಕೆಲವೊಬ್ರು ಲಾಯರ್ ಆಗಿ ಬಂದಿದ್ರು, ಕೆಲವೊಬ್ರು ಟೀಚರ್ ಆಗಿ ಬಂದಿದ್ರು, ಕೆಲವೊಬ್ರು ದರ್ಜಿಯಾಗಿ ಬಂದಿದ್ರು, ಕೆಲವೊಬ್ರು ವಕೀಲರಾಗಿ ಬಂದಿದ್ರು. ಬಹಳ ತನದ ಒಂದು ಹೊಸ ಹೊಸ ತರಗಳನ್ನ ಅವರು ಸೃಷ್ಟಿಸಿದ್ರು. ಯಾಕೆಂದ್ರೆ ಕೆಲವರಿಗೆ ಆಸೆ ಇರುತ್ತೆ ನಾನು ಓದಿ ಆ ಜಾಬ್ ಮಾಡಬೇಕು ಅಂತ, ಬಟ್ ಆ ಅವಕಾಶ ಸಿಕ್ಕಿರೋಲ್ಲ. ಅವಾಗ ಈ ರೀತಿ ಒಂದು ಫ್ಯಾಷನ್ ಶೋ ನಡೆದಾಗ ಏನಾಗ್ತದೆ, ನೀವು ನಾಳೆ ಡಾಕ್ಟರ್ ಆಗಿ ಬರ್ಬೋದು, ಇವತ್ತು ಏನಾಗಿ ಬಂದ ಇದ್ದೀರಾ ಸರ್, ಈ ಸರಿ ಏನಿಲ್ಲ ಆಯ್ತಾರ, ಓಕೆ ಪರವಾಗಿಲ್ಲ, ನೆಕ್ಸ್ಟ್ ಟೈಮ್ ಮಾಡೋಣ ಮತ್ತೆ. ಹಾಗಾಗಿ ಆ ತರದ ಒಂದು ಸನ್ನಿವೇಶಗಳನ್ನ ಸೃಷ್ಟಿ ಮಾಡ್ತಿರುವಂತ ನಮ್ಮ ಮಮತಾ ಸ್ಕೂಲ್ನ ಮ್ಯಾಗಿ ಮೇಡಮ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೂ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ನಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತವನ್ನ ಕೋರ್ತಾ ಇದ್ದೇನೆ. ಹಾಗೂ ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಪ್ರಥಮವಾಗಿ ಒಂದು ಪ್ರಾರ್ಥನಾ ಗೀತೆಯನ್ನ ನಿಮ್ಮ ಮುಂದೆ ಹಾಡಲಿಕ್ಕೆ ಬರ್ತಿದ್ದಾರೆ ನಮ್ಮ ಮಮತಾ ಶಾಲೆಯ ಮಕ್ಕಳು ಹಾಗೂ ಶಿಕ್ಷಕರಿಂದ. ಅವರಿಂದ ಒಂದು ಪ್ರಾರ್ಥನೆ ಗೀತೆಯೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಂದುವರಿಸೋಣ.